ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಹಾಗೂ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಾಯಚೂರು, ವಿವಿಧ ಸಂಘ ಸಂಸ್ಥೆಗಳು ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದಿರುವಂಥ ಮಾನವೀಯ ಬೃಹತ್ ಆರೋಗ್ಯ ಮೇಳ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ರವರೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಂಪಯ್ಯ ನಾಯ್ಕರವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ರಾಯಚೂರು ಲೋಕಸಭಾ ಕ್ಷೇತ್ರದ ಸದಸ್ಯರು, ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರ್ ನಾಯ್ಕರವರೇ, ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಆರೋಗ್ಯ ಇಲಾಖೆಯ ರಾಜ್ಯದ ಕಮಿಷನರ್ ಆಗಿರ್ತಕ್ಕಂಥ ಶಿವಕುಮಾರ್ ಅವರೇ, ಹಾಗೂ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ನಿತೀಶ್ ಅವರೇ, ಜಿಲ್ಲಾ ಪಂಚಾಯತಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ರಾಹುಲ್ ಪಾಂಡೆ ಅವರೇ, ನಮ್ಮ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಸೋದರಿ ಶ್ರೀಮತಿ ಲಕ್ಷ್ಮಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಈ ಭಾಗದ ಎಲ್ಲ ಗಣ್ಯಮಾನ್ಯರೇ, ಹಾಗೂ ಇಲ್ಲಿ ತಪಾಸಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಈ ತಾಲೂಕಿನ ಎಲ್ಲ ಸ್ನೇಹಿತರೇ, ಅಣ್ಣ ತಮ್ಮಂದರೆ, ಅಕ್ಕ ತಂಗಿಯವರೇ, ಹಾಗೂ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ತಮಗೆ ಮಾಹಿತಿ ಇದ್ದಂತೆ ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಶ್ರೀಮಾನ್ ಸಿದ್ದರಾಮಯ್ಯನವರು ರಾಜ್ಯದಲ್ಲಿರ್ತಕ್ಕಂಥ ಜನಸಾಮಾನ್ಯರ ಹಾಗೂ ಬಡವರ, ರೈತರ, ಜನರ ಕುಂದುಕೊರತೆಗಳ ಬಗ್ಗೆ ವಿಚಾರ ಮಾಡಿ ಶಿಕ್ಷಣ ಮತ್ತು ಆರೋಗ್ಯದ ವಿಷಯದಲ್ಲಿ, ಅದರಲ್ಲಿಯೂ ಹಿಂದುಳಿದ ಈ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಆರೋಗ್ಯ ಹಾಗೂ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಮತ್ತು ರಾಜ್ಯಾದ್ಯಂತ ಜನರಿಗೆ, ಇವೆರಡೂ ಇಲಾಖೆಯಲ್ಲಿ ಸಾಮಾನ್ಯ ಜನರಿಗೆ ಭಾಳ ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಒಂದು ಪ್ರಯತ್ನ ಮಾಡಬೇಕು ಅಂತೇಳಿ ಅತ್ಯಂತ ಅನುಭವಸ್ಥರು, ಈಗಾಗಲೇ 6 ಬಾರಿಗೆ ಶಾಸಕರಾಗಿ, ಮಂತ್ರಿಯಾಗಿ ಮತ್ತು ಈಗ ಗುಂಡೂರಾವರ ಪುತ್ರರಾಗಿ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ, ರಾಷ್ಟ್ರದಲ್ಲಿ ವಿವಿಧ ರಾಜ್ಯಗಳಲ್ಲಿ AICC ಪ್ರಧಾನ ಕಾರ್ಯದರ್ಶಿಗಳಾಗಿ ಒಟ್ಟಾರೆ ಉತ್ತಮವಾದಂಥ ಸಂಘಟನೆ ಇರತಕ್ಕಂಥ, ಜನಪರವಾದಂಥ ಕಾಳಜಿ ಇರತಕ್ಕಂಥ ಮತ್ತು ಕಡುಬಡವರ ಬಗ್ಗೆ ಅತಿ ಹೆಚ್ಚು ಆಸಕ್ತಿ ಇರ್ತಕ್ಕಂಥ ಶ್ರೀಮಾನ್ ದಿನೇಶ್ ಗುಂಡೂರಾವ್ರಿಗೆ ಈ ಆರೋಗ್ಯ ಇಲಾಖೆಯನ್ನು ಶ್ರೀಮಾನ್ ಸಿದ್ದರಾಮಯ್ಯನವರು ರೂಪಿಸಿದ ನಂತರ ಅವ್ರದ್ದೇ ಆದಂಥ ಪ್ರಾಮಾಣಿಕದ ಪ್ರಯತ್ನದ ಮುಖಾಂತರ ರಾಜ್ಯದಲ್ಲಿ ಅನೇಕ ಬದಲಾವಣೆಗಳು ತರೋದ ಮುಖಾಂತರ ಜನರ ಹತ್ರಕ್ಕೆ ಆರೋಗ್ಯ ಇಲಾಖೆ ಹೋಗಬೇಕು, ಅದು ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳನ್ನ ಅರಿತುಕೊಂಡು ಆ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಬೇಕೆಂಬ ಉದ್ದೇಶದಿಂದ ಕಳೆದ 1.5 ವರ್ಷದಿಂದ ತೀವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಿಗೆ ಅನೇಕ ಬಾರಿ ಈಗಾಗಲೇ ಪ್ರವಾಸ ಕೈಗೊಂಡಿದ್ದಾರೆ. ನಮ್ಮ ಮಾನ್ಯ ಸಹಿತ ಇವತ್ತು 2ನೇ ಬಾರಿಗೆ ಬಂದಿದ್ದಾರೆ. ಹೋದ ಸಲ ಬಂದು MCH ಹಾಸ್ಪಿಟಲ್ನಲ್ಲಿ ಮತ್ತು ತಾಲೂಕು ಹಾಸ್ಪಿಟಲ್ನಲ್ಲಿ ನೋಡೋಗಿದ್ದಾರೆ. ಈಗಾಗಲೇ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ 45 ಹೊಸ ಹಾಸ್ಪಿಟಲ್ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರಂಗೆ ಸಿರ್ವಾ ತಾಲೂಕು ಹೆಡ್ ಕ್ವಾರ್ಟರ್ಸ್ನಲ್ಲಿ, ಮಸ್ಕಿ ತಾಲೂಕು ಹೆಡ್ ಕ್ವಾರ್ಟರ್ಸ್ನಲ್ಲಿ ಸಹಿತ ಹೊಸ ಹಾಸ್ಪಿಟಲ್ಗಳು ಸಹಿತ ಕೊಟ್ಟಿದ್ದಾರೆ. ಲಿಂಗಸೂರಿನಲ್ಲಿ 200 ಬೆಡೆಡ್ ಹಾಸ್ಪಿಟಲ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಯಚೂರಿನಲ್ಲಿ ರಿಮ್ಸ್ ಹಾಸ್ಪಿಟಲ್ ಮತ್ತು ಇತರ ಸೌಲಭ್ಯಗಳು ಒದಗಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಜೊತೆಯಲ್ಲಿ ರಾಯಚೂರಿನಲ್ಲಿ ಹೊಸದಾಗಿ ಏನು ನಮ್ಮ ಕ್ಯಾನ್ಸರ್ಗೆ ಇರ್ತಕ್ಕಂಥ ಒಂದು ವಿಭಾಗವನ್ನು ಮಾಡಲಿಕ್ಕೆ ಮೊನ್ನೆ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳಿಂದ 52 ಕೋಟಿ ರೂಪಾಯಿ ಕೊಟ್ಟು ಬರುವಂಥ ದಿನಗಳಲ್ಲಿ ರಾಯಚೂರಿನಲ್ಲಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಿದ್ವಾಯಿ ಹಾಸ್ಪಿಟಲ್ ಒಂದು ವಿಭಾಗ ಪ್ರಾರಂಭ ಮಾಡಲಿಕ್ಕೆ ಸಹಿತ ಶ್ರೀಮಾನ್ ದಿನೇಶ್ ಗುಂಡೂರಾವ್ ಮಾಡಿರ್ತಕ್ಕಂಥ ಒಂದು ಪ್ರಯತ್ನ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಅವರು ಹಮ್ಮಿಕೊಂಡಿರ್ತಕ್ಕಂಥ ರೀತಿಯಲ್ಲಿ ರಾಜ್ಯದಲ್ಲಿ ಪ್ರತಿಯೊಂದು 3 ತಿಂಗಳಿಗೆ ಒಂದು ಜಿಲ್ಲಾದಲ್ಲಿ ಈ ರೀತಿಯಾದಂಥ ಬೃಹತ್ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಮಾಡಿದ ಮುಖಾಂತರ ಆ ಭಾಗದಲ್ಲಿರ್ತಕ್ಕಂಥ ಸಾವಿರಾರು ಸಂಖ್ಯೆಯಲ್ಲಿ ಜನರು ಎಲ್ಲ ರೀತಿಯಾದಂಥ ತಪಾಸಣೆ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಔಷಧಗಳು ಕೊಡ್ತಕ್ಕಂಥದ್ದು ಮತ್ತು ಸಮಯ ಬಂದರೆ ಹೆಚ್ಚಿನ ರೀತಿ ಇವತ್ತು ಬ್ಯಾಂಗ್ಳೂರಿಗೆ ಮತ್ತೊಂದು ಬೇರೆ ಹಾಸ್ಪಿಟ್ಲಿಗೆ ಕಳಿಸ್ತಕ್ಕಂಥದ್ದು ಪ್ರಯತ್ನ ಮಾಡಲಿಕ್ಕೆ ಸಹಿತ ಇವತ್ತು ಅವರು ಪ್ರಯತ್ನ ಮಾಡ್ತಾರೆ.
ಆ ದಿಶೆಯಲ್ಲಿ ಈ ಕಾರ್ಯಕ್ರಮ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಹಿಂದುಳಿದ ಪ್ರದೇಶ ಆಗಿರ್ತಕ್ಕಂಥ ಚಾಮರಾಜನಗರದಲ್ಲಿ ಮಾಡಿದ್ದಾರೆ. ಎರಡನೇದಾಗಿ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮಾನ್ವಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದಿರಿ. ಇವತ್ತು ಬೆಳಗ್ಗೆಯಿಂದ ಈ ಕಾರ್ಯಕ್ರಮ ಸಾಯಂಕಾಲವರೆಗೂ ನಡೀತಿದೆ. ಮತ್ತು ಇನ್ನು ಯಾರಾದರೂ ಉಳಿದರೆ ನಾಳೆ ಸಹಿತ ಈ ಮುಖ್ಯವಾಗಿರ್ತಕ್ಕಂಥ ಈ ವ್ಯಾನ್ಗಳನ್ನು ನಮ್ಮ ತಾಲೂಕು ಹಾಸ್ಪಿಟ್ಲು ಮತ್ತು MCH ಹಾಸ್ಪಿಟ್ಲ್ ನಾಳೆ ಸಹಿತ ಇರ್ತದೆ. ನಾಳೆ ಸಹಿತ ತಾವು ಹೋಗಿ ಏನಾದರೂ ಇದ್ರೆ ತಪಾಸಣೆ ಮಾಡಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಇರ್ತದೆ. ಯಾಕಂದ್ರೆ ನಾನು ಈ ಮಾತು ಹೇಳ್ತೀನಿ ಅಂದರೆ, ಈ ಸರ್ಕಾರ ಬಂದ ನಂತರ ಜನರಿಗಿರ್ತಕ್ಕಂಥ ಸಮಸ್ಯೆಗಳು, ರೈತರಿಗಿರ್ತಕ್ಕಂಥ ಸಮಸ್ಯೆಗಳು, ಮಹಿಳೆಯರಿಗಿರ್ತಕ್ಕಂಥ ಸಮಸ್ಯೆಗಳು ಜೊತೆಯಲ್ಲಿ ಇವತ್ತು ನಮಗೆ ಅತಿ ತೊಂದರೆ ಆಗಿರ್ತಕ್ಕಂಥದ್ದು ಆರೋಗ್ಯ ವೇಳೆಯಲ್ಲಿ ಬಹಳಷ್ಟು ತೊಂದರೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ರಾಯಚೂರಿನಲ್ಲಿ ಇವತ್ತು ನಮ್ಮ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಇವತ್ತು ಎಲ್ಲ ವಿಭಾಗಗಳನ್ನು ತೆರೆದಿದ್ದಾರೆ. ಈಗಾಗಲೇ ನಿಮಗೇನು ಸ್ಟಂಟ್ ಆಗ್ತಕ್ಕಂಥದ್ದು, ನೀವು ಬೇರೆ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದರೆ ಕನಿಷ್ಠ 2.5 ಲಕ್ಷ ರೂಪಾಯಿ ಆಗ್ತಾರೆ. ಆ ಸ್ಟಂಟನ್ನು ಈಗ ನಮ್ಮ ರಾಯಚೂರಿನಲ್ಲಿ ಏನು ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ 15,000 ರೂಪಾಯಿಗೆ ಹಾಕ್ತಾ ಇದ್ದಾರೆ. ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಇವತ್ತು ಸ್ಟಂಟ್ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೆಲ್ಲ ನಮ್ಮ ನೂತನವಾಗಿ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳು ಪ್ರತಿ ವಾರ ಹಾಸ್ಪಿಟ್ಲ್ಗೆ ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸಿ ಆ ಕೇಂದ್ರ ಸಾಲಿನಿಂದ ಬೆಂಗಳೂರಿನಿಂದ ಬರಬೇಕಾಗಿರ್ತಕ್ಕಂಥ ಆ ಡಯಾಲಿಸಿಸ್ ಬಗ್ಗೆ ಇರ್ಬೋದು, ಬೇರೆ ಬೇರೆ ವಿಭಾಗಗಳಿಗೆ ಏನು ಬೇಕು ಅಂತ ಮಾತನ್ನು ಅತಿ ಮುಖ್ಯವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಸಹಿತ ಅವರು ಬಹಳಷ್ಟು ಶ್ರದ್ಧೆ ವಹಿಸಿ ಅದ್ರ ಬಗ್ಗೆ ತೀರ್ಮಾನ ತೆಗೆದುಕೊಂಡು ಈ ಜಿಲ್ಲೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಯಾವುದೇ ತೊಂದರೆ ಆಗಲಾದಂತೆ ರಾಯಚೂರಿನಲ್ಲಿ ಅವರಿಗೆ ಅನುಕೂಲವಾದ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸಚಿವರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳು ಸಹಿತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಇನ್ನೂ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಾಗಿ ರಾಯಚೂರಲ್ಲಿ ಟ್ರಾಮಾ ಹಾಸ್ಪಿಟಲ್ ಪ್ರಾರಂಭ ಮಾಡಬೇಕಂತೇಳಿ ಈಗಾಗಲೇ ನಾವು ಸಂಬಂಧಪಟ್ಟಿರ್ತಕ್ಕಂಥ ಸಚಿವರ ಜೊತೆಯಲ್ಲಿ ಮಾತನಾಡಿದ್ವಿ. ಬರುವಂಥ ದಿನಗಳಲ್ಲಿ ಟ್ರಾಮಾ ಹಾಸ್ಪಿಟಲ್ ಮಾಡೋದ ಮುಖಾಂತರ ಯಾವುದೇ ಆಕ್ಸಿಡೆಂಟ್ ಆಗಲಿ, ಯಾವುದೇ ಕೈ ಕಾಲು ಮುರಿದಿರ್ತಕ್ಕಂಥವ್ರಿಗೂ ನೀವು ಬೆಂಗಳೂರು ಹೈದರಾಬಾದ್ಗೆ ಹೋಗೋದು ಬೇಕಾಗಿಲ್ಲ. ತಜ್ಞರಾದ ವೈದ್ಯರುಗಳೆಲ್ಲ ರಾಯಚೂರಿನಲ್ಲಿ ಒಪೆಕ್ ಹಾಸ್ಪಿಟಲ್ನಲ್ಲಿ ಸಿಗ್ತಕ್ಕಂಥ ಒಂದು ಪ್ರಯತ್ನ ಸಹಿತ ನಾವು ಈಗ ಪ್ರಾರಂಭ ಮಾಡಿದ್ವಿ. ಬರುವಂಥ ದಿನಗಳಲ್ಲಿ ಟ್ರಾಮಾ ಹಾಸ್ಪಿಟಲ್ ಸಹಿತ ಪ್ರಾರಂಭ ಮಾಡಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ತಕ್ಷಣ ತಾಲೂಕಾ ಮಟ್ಟದಲ್ಲಿರ್ಬೋದು, ಇಲ್ಲದೆ PSC ಮಟ್ಟದಲ್ಲಿರ್ಬೋದು, ಇಲ್ಲದೆ ಜಿಲ್ಲಾ ಮಟ್ಟದಲ್ಲಿ ಆಗಲಿ ನಿಮಗೆ ಸಿಗಲೇಬೇಕು. ಯಾರು ತೊಂದರೆ ತಗೊಂಡು ಬೆಂಗಳೂರು ಹೈದರಾಬಾದ್ಗೆ ಹೋಗಲಾದಂಥ ನಿವಾರಣೆ ಮಾಡಬೇಕಂತೇಳಿ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಆ ದಿಶೆಯಲ್ಲಿ ಶ್ರೀಮಾನ್ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದ ಇಲಾಖೆ ಅವರೆಲ್ಲ ಅಧಿಕಾರಿಗಳು ಅತ್ಯಂತ ಪ್ರಾಮಾಣಿಕತೆಯಿಂದ ಅವರ ಪ್ರಯತ್ನದ ಮುಖಾಂತರ ಈ ಭಾಗದ ರೋಗಗಳಿಗೆ ಉತ್ತಮವಾದಂಥ ಕಾರ್ಯಕ್ರಮ ಮತ್ತು ಅವ್ರಿಗೆ ಅನುಕೂಲವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಒಂದು ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ಇವತ್ತು ತಾವೇನೋ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರಿ, ತಮಗೆಲ್ಲ ನೀರು ಊಟ ಎಲ್ಲ ಅರೇಂಜ್ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಎಲ್ಲ ರೀತಿಯಾದಂಥ ತಜ್ಞ ಡಾಕ್ಟರ್ಗಳೆಲ್ಲ ಬಂದಿದ್ದಾರೆ. ನೀವು ಯಾವುದೇ ಗಡಿಬಿಡಿ ಮಾಡಬೇಡ, ಅವಸರ ಮಾಡಬೇಡ್ರೆ, ಸಾಯಂಕಾಲವರೆಗೂ ಅವ್ರು ಇರ್ತಾರೆ. ಮತ್ತು ಉಳಿದಂಥವ್ರಿಗೆ ನಾಳೆ ನೋಡ್ತಕ್ಕಂಥ ಒಂದು ಅವಕಾಶ ಇದೆ. ಹಾಗಾಗಿ ತಮ್ಮ ತಪಾಸಣೆ ಕಾರ್ಯಕ್ರಮ ಮಾಡ್ಕೊಂಡು ಮಾಮೂಲಾಗಿರ್ತಕ್ಕಂಥ ರೋಗಗಳಿಗೆ ಔಷಧ ಕೊಡ್ತಕ್ಕಂಥ ಒಂದು ಏರ್ಪಾಡು ಸಹಿತ ಮಾಡಿದ್ದಾರೆ. ಫ್ರೀಯಾಗಿ ಔಷಧ ಕೊಡ್ತಾರೆ. ಮತ್ತು ಏನಾದರೂ ಬೇಕಾದರೆ ಅವ್ರು ನಿಮ್ಮ ಬೆಂಗಳೂರು ಮತ್ತು ರಾಯಚೂರು ಕಳಿಸ್ತಕ್ಕಂಥ ಒಂದು ಪ್ರಯತ್ನ ಸಹಿತ ಮಾಡಿ ಮುಂದೆ ಬರುವಂಥ ದಿನಗಳಲ್ಲಿ ತಮಗೆ ಪೂರ್ತಿ ಆರೋಗ್ಯ ಕೊಡ್ತಕ್ಕಂಥ ಒಂದು ಪ್ರಯತ್ನ ಈ ಮೇಳದ ಮುಖಾಂತರ ಪ್ರಾರಂಭ ಆಗಿದೆ. ಈ ದಿಶೆಯಲ್ಲಿ ಶ್ರೀಮಾನ್ ದಿನೇಶ್ ಗುಂಡೂರಾವ್ ಅವರು ಎರಡನೇ ಈ ಮೇಳ ಈ ಮಾನ್ವಿಯಲ್ಲಿ ಹಮ್ಮಿಕೊಂಡಿದ್ದಕ್ಕಾಗಿ ಈ ಭಾಗದ ಜನರ ಪರವಾಗಿ ಅವ್ರಿಗೆ ನಾನು ನನ್ನ ಕೃತಜ್ಞತೆಗಳು ಸಲ್ಲಿಸಿ ಇದೇ ರೀತಿಯಾದಂಥ ಒಂದು ಮುಂದಿನ ರೀತಿಯಲ್ಲಿ ಈ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿನ ರೀತಿಯಾದಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡೋದ ಮುಖಾಂತರ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಲ್ಲಿ ವಿನಂತಿ ಮಾಡಿ ಈಗಾಗಲೇ ಅನೇಕ ಹಾಸ್ಪಿಟಲ್ಗಳು ಪ್ರಾರಂಭ ಮಾಡಿ ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲಿ ಸಹಿತ ನಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಎಸುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಇವತ್ತು ನಮ್ಮ ಪೋತನಾಳ್ ಹಾಸ್ಪಿಟಲ್ ಸಹಿತ ಅದನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಕೌತಾಳ ಹಾಸ್ಪಿಟಲ್ ಸಹಿತ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ನಮ್ಮ ಸಿರಿವಾರದಲ್ಲಿ ಸಹಿತ ಇವತ್ತು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಸಹಿತ ಮಂಜೂರಾತಿ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಡಾಕ್ಟರ್ಗಳಿರ್ತಕ್ಕಂಥ ಕ್ವಾರ್ಟರ್ಸನ್ನು ಮತ್ತು ಅಲ್ಲಿರ್ತಕ್ಕಂಥ ಸ್ಟಾಫನ್ನು ಸಹಿತ ಹೆಚ್ಚು ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡುವಂಥ ದಿಶೆಯಲ್ಲಿ ಅವರ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಸಹಕಾರದೊಂದಿಗೆ ಇವತ್ತು ಈ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳ ಮುಖಾಂತರ ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸಿ ಇಂಥ ಕಾರ್ಯಕ್ರಮ ಏರ್ಪಡಿಸಿ ಕಾರ್ಯಕ್ರಮದಲ್ಲಿ ಬಂದು ತಾವೆಲ್ಲರೂ ಯಶಸ್ವಿಗೊಳಿಸುವ ಮುಖಾಂತರ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಜನ
ಜನರಿಗೆ ಆರೋಗ್ಯ ವಿಷಯದಲ್ಲಿ ಉತ್ತಮವಾಗಿ ಅನುಕೂಲ ಆಗಲಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಅಪ್ಪಯ್ಯ ನಾಯಕರವರು ಅವರು ಸಹಿತ 2-3 ದಿನದಿಂದ ಇಲ್ಲೇ ಇದ್ದು ಇಲ್ಲಿ ಬೇಕಾಗಿರ್ತಕ್ಕಂಥ ನೀರು, ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಮತ್ತು ಏನಾದರೂ ತೊಂದರೆ ಇದ್ದರೆ ಸಹಿತ ಸಾಯಂಕಾಲ ತನಕ ನಮ್ಮೆಲ್ಲ ಮುಖಂಡರು ನಾವು ಇಲ್ಲೇ ಇರ್ತೀವಿ ಅಂತ ಮಾತನ್ನು ಹೇಳಿ, ಇಂಥ ಉತ್ತಮ ಕಾರ್ಯಕ್ರಮ ಏರ್ಪಡಿಸ್ತಕ್ಕಂಥ ಜಿಲ್ಲಾ ಮಟ್ಟದ ಎಲ್ಲ ಸಂಘ ಸಂಸ್ಥೆಗಳಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ತಮ್ಮೆಲ್ಲರಿಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ.